ಸಾಮಾಜಿಕ ಜಾಲತಾಣಗಳು ಇವತ್ತಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವಿ ಅನ್ನೋದಕ್ಕೆ ಇಲ್ಲೊಂದು ಸ್ಪಷ್ಟ ಉದಾಹರಣೆ ಇದೆ. ಸಂಸ್ಥರಾದ ರಾಜೀವ್ ಚಂದ್ರಶೇಖರ್ ಫೇಸ್ಬುಕ್ ಅಲ್ಲಿ ಹಾಕಿದ್ದ ಒಂದು ಸ್ಟೇಟಸ್ ಸಾವಿರಾರು ಗಿಡಗಳನ್ನು ನೆಡೋದಕ್ಕೆ ಕಾರಣವಾಗಿದೆ. ಅದು ಹೇಗಂತೀರಾ? ಈ ಸ್ಟೋರಿ ನೋಡಿ. ಅಭಿವೃದ್ಧಿಯ ನೆಪದಲ್ಲಿ ಬೆಂಗಳೂರಿನಲ್ಲಿ ಮರಗಳ ಮಾರಣ ಹೋಮ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ತಾಣದಲ್ಲಿ ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಪರಿಸರ ಪ್ರಜ್ಞೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಪರಿಸರ ದಿನದಂದು ಫೇಸ್ಬುಕ್ನಲ್ಲಿ ಸಂದೇಶ ಹಂಚಿದ್ರು. ಈ ಸಂದೇಶದ ಪ್ರತಿಯೊಂದು ಶೇರ್ಗೂ ಒಂದೊಂದು ಸಸಿಯನ್ನ ನೆಡುವುದಾಗಿ ತಿಳಿಸಿದ್ರು. ಈ ವಿನೂತನ ಪ್ರಯತ್ನಕ್ಕೆ 4800 ಜನರ ಪ್ರತಿಕ್ರಿಯೆ ದೊರೆತಿದ್ದು, ಹೀಗಾಗಿ ನಗರದಾದ್ಯಂತ 4800 ಸಸಿಗಳನ್ನ ನೆಡೋಕೆ ಮುಂದಾಗಿದ್ದಾರೆ. ಇದರ ಮೊದಲ ಹೆಜ್ಜೆಯಾಗಿ ಯಲಹಂಕ ಕೆರೆ ಆವರಣದಲ್ಲಿ 1000 ಸಸಿಗಳನ್ನ ನೆಟ್ರು. ಈ ಮೂಲಕ ಬೇರಡಿಯು ಸರಣಿ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ನಮ್ಮ ಬೆಂಗಳೂರು ಪ್ರತಿಷ್ಠಾನ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಸಾಲುಮರದ ತಿಮ್ಮಕ್ಕ, ಸ್ಥಳೀಯ ಶಾಸಕ ವಿಶ್ವನಾಥ್, ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ಗೆ ಸಾಥ್ ನೀಡಿದ್ರು. ಸರ್, ಒಬ್ಬ ರಾಜ್ಯಸಭಾ ಸದಸ್ಯರು ಇವತ್ತು ಬೆಂಗಳೂರು ಪರಿಸರವನ್ನು ಉಳಿಸಬೇಕು, ಕೆರೆಗಳನ್ನು ಉಳಿಸಬೇಕು ಅಂಥೇಳಿ ಕಾಳಜಿಯನ್ನು ವಹಿಸ್ಕೊಂಡು ಇವತ್ತು ಭಾಳ ಹಳೇದಾದಂಥ ಕೆಂಪೇಗೌಡರು ಕಟ್ಟಿದಂಥ ಈ ಒಂದು ಕೆರೆಗೆ ಇವತ್ತು ಭೇಟಿಯನ್ನು ಕೊಟ್ಟು ಸುಮಾರು 1700 ಗಿಡಗಳನ್ನು ನಮ್ಮ BBMP ಸದಸ್ಯರು ಮತ್ತು ಶಾಲಾ ಮಕ್ಕಳು ಎಲ್ಲರ ಜೊತೆಯಲ್ಲೂ ಕೂಡ ಮತ್ತು ಸಾಲುಮರದ ತಿಮ್ಮಕ್ಕರ ಜೊತೆಯಲ್ಲಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ಜೊತೆಯಲ್ಲಿ ಕೆರೆಯನ್ನು ನೋಡಿ, ಇಷ್ಟುದ ಒಂದು ದೊಡ್ಡ ಕೆರೆ ಇದೆ, ಇದು ಮೇಂಟೆನೆನ್ಸ್ಗೆ ಏನು ಮಾಡ್ತೀರ ಅಂದರು. ಇಲ್ಲ ಸರ್, ಮೇಂಟೆನೆನ್ಸ್ಗೆ ನಮ್ಮ ಸಮಸ್ಯೆ ಅಂದ ತಕ್ಷಣ ಹಿಂದೆ ಮುಂದೆ ನೋಡದೆ ಅವರು ಬೆಂಗಳೂರು ಏನೋ ಒಂದು ಪ್ರತಿಷ್ಠಾನ ಐತೆ, ಇವತ್ತು ಸಾಕಷ್ಟು ಕೊಡುಗೆಗಳನ್ನು ಅವ್ರು ಕೊಡ್ತಾ ಇದ್ದಾರೆ. ಯಾಕಂದರೆ ಒಬ್ಬ ಕ್ರಿಯಾಶೀಲ ರಾಜ್ಯಸಭಾ ಸದಸ್ಯರು ನಾನು ನೋಡಿರುವಂಥದ್ರಲ್ಲಿ ಇವತ್ತು ತಕ್ಷಣ ಹೇಳಿದ್ರು, ಪ್ರತಿ ವರ್ಷ ನಾನು 50 ಲಕ್ಷ ರೂಪಾಯಿಗಳನ್ನು ಈ ಯಲಹಂಕ ಕೆರೆಯ ಮೇಂಟೆನೆನ್ಸ್ಗೆ, ಡೆವಲಪ್ಮೆಂಟ್ಗೆ ನಾನು ಕೊಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ನಿಜಕ್ಕೂ ಕೂಡ ನಮ್ಮ ಅದೃಷ್ಟ ಅಂತೇಳಿ ನಾನು ಭಾವಿಸ್ತೀನಿ. ಇಳಿ ವಯಸ್ಸಿನ ಸಾಲುಮರದ ತಿಮ್ಮಕ್ಕ ನೂರಾರು ಮಕ್ಕಳ ಜೊತೆಗೂಡಿ ಮಕ್ಕಳಾಗಿ ಉತ್ಸುಕರಾಗಿ ಗಿಡಗಳನ್ನ ನೆಟ್ರು. ಈ ವೇಳೆ ಕೆರೆಯ ಅಭಿವೃದ್ಧಿಗಾಗಿ ಪ್ರತಿ ವರ್ಷ 50 ಲಕ್ಷ ರೂಪಾಯಿ ಹಣವನ್ನ ನೀಡುವುದಾಗಿ ರಾಜೀವ್ ಚಂದ್ರಶೇಖರ್ ಘೋಷಿಸಿದ್ರು. ಜೊತೆಯಲ್ಲಿ ಯಲಹಂಕ ಕೆರೆಯನ್ನ ದತ್ತು ಪಡೆಯುವುದಾಗಿಯೂ ತಿಳಿಸಿದ್ರು. ನೋಡಿ, ದಿಸ್ ಇಸ್ ಯಲಹಂಕ ಲೇಕ್. ಇಟ್ ಈಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಲೇಕ್ಸ್ ಇನ್ ಬ್ಯಾಂಗ್ಳೂರ್. ಇಟ್ ಈಸ್ a symbol of the formation of our city, Bangalore, and it is our duty to maintain and beautify this lake and preserve it for future generations. So because of that, I am working with my friend, local MLA Vishwanath Avare, and we are going to beautify this lake, and I will sponsor it to 50 lakhs rupees per year. I will encourage students or citizens to continue to beautify by planting trees, and this lake belongs to them, and we must work together to preserve this lake. ಈ ಅಭಿಯಾನದ ಮೊದಲ ಹಂತದಲ್ಲಿ 15 ತಳಿಯ ವಿಭಿನ್ನ ಸಸಿಗಳನ್ನ ನೆಡುವ ಮೂಲಕ ನಗರದೆಲ್ಲೆಡೆ ಹಸಿರನ್ನ ಪಸರಿಸುವ ಕಾರ್ಯಕ್ಕೆ ಭರ್ಜರಿ ಚಾಲನೆ ಸಿಕ್ಕಂತಾಗಿದೆ. ಮುಂದಿನ ದಿನಗಳಲ್ಲಿ ನಗರದೆಲ್ಲೆಡೆ ಹಸಿರು ಪಸರಿಸಲಿ ಅನ್ನೋದೇ ಎಲ್ಲರ ಆಶಯ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ಪವನ್ ಕುಮಾರ್ ಪಟೇಲ್, ಸುವರ್ಣ ನ್ಯೂಸ್.